ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಿಮಗೊಂದು ಪ್ರಶ್ನೆ ಕೇಳಲಾ? ನೀವು ಮನೆಯಿಂದ ಹೊರಗೆ ಹೋಗದೆ, ಯಾವುದೇ ಆಫೀಸ್ಗೆ ರಶ್ ಮಾಡದೆ, ಬರೀ ಮನೆಯಲ್ಲೇ ಕೂತು ಕರ್ನಾಟಕ ಸರ್ಕಾರದ ಸಂಬಳ ಪಡೆಯಬಹುದು ಅಂದ್ರೆ ನಂಬ್ತೀರಾ? ಹೌದು ಸ್ನೇಹಿತರೆ, ಇದು ಸತ್ಯ. ಮತ್ತು ಇವತ್ತು ನಾನು ನಿಮಗೆ ಟಾಪ್ 7 ಕರ್ನಾಟಕ ಗವರ್ಮೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಹೇಳಲಿದ್ದೇನೆ. ಇವು ವಿಶೇಷವಾಗಿ ಮಹಿಳೆಯರಿಗೆ, ಗೃಹಿಣಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್. ಸಂಬಳ 15,000 ರೂಪೀಸ್ರಿಂದ 60,000 ರೂಪೀಸ್ವರೆಗೆ ಇದೆ. ಹಾಗಾಗಿ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಒಂದು ಬೋನಸ್ ಟಿಪ್ ಕೂಡ ಇದೆ. ಸರಿ, ಮೊದಲ ಉದ್ಯೋಗ ನೋಡೋಣ. ಡೇಟಾ ಎಂಟ್ರಿ ಆಪರೇಟರ್. ಇದು ಅತ್ಯಂತ ಸರಳ ಮತ್ತು ಪಾಪ್ಯುಲರ್ ಆದ ಸರ್ಕಾರಿ ವರ್ಕ್ ಫ್ರಮ್ ಜಾಬ್. ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಇವರೆಲ್ಲ ಪ್ರತಿ ವರ್ಷ ನೂರಾರು ಡೇಟಾ ಎಂಟ್ರಿ ಹುದ್ದೆಗಳನ್ನು ತುಂಬಿಸುತ್ತಾರೆ. ನೀವು ಮನೆಯಲ್ಲಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇಟ್ಟುಕೊಂಡು ಡಾಕ್ಯುಮೆಂಟ್ಸ್ ನಮೂದಿಸಬಹುದು. ಕನ್ನಡ ಟೈಪಿಂಗ್ ಅಥವಾ ಇಂಗ್ಲಿಷ್ ಟೈಪಿಂಗ್ ಗೊತ್ತಿದ್ದರೆ ಸಾಕು. ಕೇವಲ 10ನೇ ತರಗತಿ ಪಾಸ್ ಆದರೆ ಸಾಕು. ಸಂಬಳ 15,000 ರೂಪೀಸ್ರಿಂದ 22,000 ರೂಪೀಸ್ವರೆಗೆ ಸಿಗುತ್ತದೆ. ಎರಡನೇ ಉದ್ಯೋಗ ಇ ಸೇವಾ ಅಥವಾ ಸಿಎಸ್ಸಿ ಆಪರೇಟರ್. ಸ್ನೇಹಿತರೆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆದ ಜಾಬ್. ನೀವು ಕಾಮನ್ ಸರ್ವಿಸ್ ಸೆಂಟರ್ ಮೂಲಕ ಜನರಿಗೆ ಆಧಾರ್ ಅಪ್ಡೇಟ್, ರಾಷನ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್ ಇವೆಲ್ಲ ಮನೆಯಿಂದಲೇ ಮಾಡಿಕೊಡಬಹುದು. ಸರ್ಕಾರ ನಿಮಗೆ ಪ್ರತಿ ಟ್ರಾನ್ಸಾಕ್ಷನ್ಗೆ ಕಮಿಷನ್ ಕೊಡುತ್ತದೆ. ಅಂದ್ರೆ ನೀವು ಎಷ್ಟು ಹೆಚ್ಚು ಕೆಲಸ ಮಾಡಿದರೆ ಅಷ್ಟು ಹೆಚ್ಚು ದುಡ್ಡು. ಆವರೇಜ್ 18,000 ರೂಪೀಸ್ರಿಂದ 25,000 ರೂಪೀಸ್ ಸಿಗುತ್ತದೆ. ಪಿಯುಸಿ ಪಾಸ್ ಆದ ಯಾರಾದರೂ ಅಪ್ಲೈ ಮಾಡಬಹುದು. ಮೂರನೇ ಉದ್ಯೋಗ ನೋಡಿ, ಇದು ನನ್ನ ಪರ್ಸನಲ್ ಫೇವರೇಟ್. ಆನ್ಲೈನ್ ಟೀಚರ್ ಅಥವಾ ಇ ಕಂಟೆಂಟ್ ಕ್ರಿಯೇಟರ್. ನೀವು ಟೀಚಿಂಗ್ ಇಷ್ಟಪಡುತ್ತೀರಾ? ಮಕ್ಕಳಿಗೆ ಕಲಿಸಲು ಇಷ್ಟ ಇದೆಯಾ? ಹಾಗಾದರೆ ಕರ್ನಾಟಕ ಸರ್ಕಾರದ DSERT ಮತ್ತು ಸಮಗ್ರ ಶಿಕ್ಷಾ ಯೋಜನೆ ನಿಮಗಾಗಿಯೇ ಇದೆ. ಮನೆಯಿಂದ ಆನ್ಲೈನ್ ವಿಡಿಯೋ ಲೆಸನ್ಸ್ ರೆಕಾರ್ಡ್ ಮಾಡಿ ಗವರ್ಮೆಂಟ್ ಪೋರ್ಟಲ್ಗೆ ಅಪ್ಲೋಡ್ ಮಾಡಿ. ಅಷ್ಟೇ, 20,000 ರೂಪೀಸ್ರಿಂದ 40,000 ರೂಪೀಸ್ವರೆಗೆ ಸಿಗುತ್ತದೆ. BEd ಅಥವಾ ಯಾವುದೇ ಡಿಗ್ರಿ ಇದ್ದರೆ ಅಪ್ಲೈ ಮಾಡಬಹುದು. ಡೀಟೇಲ್ಸ್ಗಾಗಿ desert.car.nic.in ನೋಡಿ. ನಾಲ್ಕನೇ ಉದ್ಯೋಗ, ಇದು ವಿಶೇಷವಾಗಿ ಹೆಂಗಸರಿಗೆ ಹೇಳಿ ಮಾಡಿಸಿದ ಉದ್ಯೋಗ. ಆಶಾ ವರ್ಕರ್ ಅಥವಾ ಅಂಗನವಾಡಿ ಸಹಾಯಕ ಆಗಿ ನೀವು ಮಕ್ಕಳ ಆರೋಗ್ಯ, ಮಹಿಳಾ ಕಲ್ಯಾಣ ದಾಖಲೆಗಳನ್ನು ನಿಮ್ಮ ಸ್ಮಾರ್ಟ್ಫೋನ್ ಬಳಸಿ ಮನೆಯಿಂದಲೇ ಸಬ್ಮಿಟ್ ಮಾಡಬಹುದು. ಅತ್ಯಂತ ಸರಳ. 8ನೇ ತರಗತಿ ಅಥವಾ 10ನೇ ತರಗತಿ ಪಾಸ್ ಆದರೆ ಸಾಕು. ಸಂಬಳ 15,000 ರೂಪೀಸ್ರಿಂದ 20,000 ರೂಪೀಸ್. ಮನೆಯಿಂದ ಕೆಲಸ, ಸಮಾಜ ಸೇವೆ ಮತ್ತು ಸಂಬಳ 3 ಒಟ್ಟಿಗೆ ಸಿಗುತ್ತದೆ. ಐದನೇ ಉದ್ಯೋಗ, ಕಾಮರ್ಸ್ ಓದಿದ ಸ್ನೇಹಿತರಿಗೆ ಇದು ಬಹಳ ಖುಷಿಯ ಸುದ್ದಿ. KGID ಅಥವಾ ಕರ್ನಾಟಕ ಗವರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಮತ್ತು ಟ್ರೆಜರಿನಲ್ಲಿ ಡೇಟಾ ಅನಲಿಸ್ಟ್ ಆಗಿ ಕೆಲಸ ಮಾಡಬಹುದು ಮನೆಯಿಂದಲೇ. ಎಕ್ಸೆಲ್, ಟ್ಯಾಲಿ, ಬೇಸಿಕ್ ಅಕೌಂಟಿಂಗ್ ಗೊತ್ತಿದ್ದರೆ ಸಾಕು. BCom, BBA ಅಥವಾ MBA ಮಾಡಿದವರು ಅಪ್ಲೈ ಮಾಡಬಹುದು. ಸಂಬಳ 25,000 ರೂಪೀಸ್ರಿಂದ 45,000 ರೂಪೀಸ್. ಚೆನ್ನಾಗಿದೆ ತಾನೆ? ಆರನೇ ಉದ್ಯೋಗ, IT ಓದಿದ ಯುವ ಸ್ನೇಹಿತರಿಗೆ ಇದು ಬಂಗಾರದ ಅವಕಾಶ. NIC, ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಮತ್ತು ಕರ್ನಾಟಕ ಗವರ್ನೆನ್ಸ್ ಸೆಂಟರ್ಗಾಗಿ ನೀವು ರಿಮೋಟ್ IT ಸಪೋರ್ಟ್ ಕೆಲಸ ಮಾಡಬಹುದು. ನೆಟ್ವರ್ಕಿಂಗ್, ಹೆಲ್ಪ್ ಡೆಸ್ಕ್ ಸಪೋರ್ಟ್ ಅಥವಾ ಪೈಥಾನ್ ಸ್ಕ್ರಿಪ್ಟಿಂಗ್ ಗೊತ್ತಿದ್ದರೆ ಸಾಕು. BCA, BTech ಅಥವಾ IT ಡಿಪ್ಲೊಮಾ ಮಾಡಿದವರು ಅಪ್ಲೈ ಮಾಡಬಹುದು. ಸಂಬಳ 30,000 ರೂಪೀಸ್ರಿಂದ 60,000 ರೂಪೀಸ್ವರೆಗೆ. ಇದು ಈ ಲಿಸ್ಟ್ನಲ್ಲಿ ಅತ್ಯಂತ ಹೆಚ್ಚು ಸಂಬಳದ ಉದ್ಯೋಗ. ಏಳನೇ ಮತ್ತು ಕೊನೆಯ ಉದ್ಯೋಗ, ಮತ್ತು ಇದು ತುಂಬಾ ಸ್ಪೆಷಲ್. ಕನ್ನಡ ಟ್ರಾನ್ಸ್ಲೇಟರ್ ಅಥವಾ ಕಾಂಟೆಂಟ್ ರೈಟರ್. ನಿಮಗೆ ಕನ್ನಡ ಚೆನ್ನಾಗಿ ಬರೆಯಲು ಬರುತ್ತದಾ? ಭಾಷಾ ಪ್ರೀತಿ ಇದೆಯಾ? ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿಮ್ಮ ಭಾಷಾ ಕೌಶಲ್ಯಕ್ಕೆ ತಕ್ಕಂತೆ ಸಂಬಳ ಕೊಡುತ್ತದೆ. ಸರ್ಕಾರಿ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಲೇಟ್ ಮಾಡಿ ಕನ್ನಡ ಕಂಟೆಂಟ್ ಬರೆದು ಮನೆಯಿಂದಲೇ 18,000 ರೂಪೀಸ್ರಿಂದ 35,000 ರೂಪೀಸ್ ಗಳಿಸಬಹುದು. BA ಕನ್ನಡ ಅಥವಾ ಯಾವುದೇ ಗ್ರಾಜ್ಯುಯೇಟ್ ಆದವರು ಅಪ್ಲೈ ಮಾಡಬಹುದು. ಸರಿ ಸ್ನೇಹಿತರೆ, ಒಂದ್ಸಲ ರೀಕ್ಯಾಪ್ ಮಾಡೋಣ. ನಾವು ಇವತ್ತು 7 ಉದ್ಯೋಗಗಳ ಬಗ್ಗೆ ಮಾತನಾಡಿದೆವು. ಡೇಟಾ ಎಂಟ್ರಿಯಿಂದ ಆರಂಭಿಸಿ ಇ ಸೇವಾ, ಆನ್ಲೈನ್ ಟೀಚಿಂಗ್, ಆಶಾ ರೆಕಾರ್ಡ್ ಕೀಪಿಂಗ್, KGID ಡೇಟಾ ಅನಾಲಿಸಿಸ್, NIC IT ಸಪೋರ್ಟ್ ಮತ್ತು ಕನ್ನಡ ಕಾಂಟೆಂಟ್ ರೈಟಿಂಗ್ವರೆಗೆ 15,000 ರೂಪೀಸ್ರಿಂದ 60,000 ರೂಪೀಸ್ವರೆಗೆ ಸಂಬಳ ಸಿಗುತ್ತದೆ ಮನೆಯಿಂದಲೇ. ಈ ಎಲ್ಲ ಅಪ್ಲೈ ಲಿಂಕ್ಸ್ಗಳನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಸ್ನೇಹಿತರೆ, ಒಂದು ಮುಖ್ಯವಾದ ಮಾತು ಹೇಳಬೇಕು. ತುಂಬಾ ಜನ ಅನ್ನುತ್ತಾರೆ, ಸರ್ಕಾರಿ ಜಾಬ್ ಅಂದ್ರೆ ಆಫೀಸ್ಗೆ ಹೋಗಲೇಬೇಕು, ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ತನಕ ಕೂರಲೇಬೇಕು. ಆದರೆ ಇದು